ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ನಂಬದೇ ಹೋದೆನಾ ಭಾಗ 4. ಬೆಂಗಳೂರಿನಲ್ಲಿ ಇದ್ದ ಸೌಮ್ಯಾಳಿಗೂ ಮಲ್ಲಿಗೆಪುರದಲ್ಲಿದ್ದ ಸಿರಿಳಿಗೂ ಯಾವ ಸಂಬಂಧವೂ ಇರಲಿಲ್ಲ. ಆದರೆ ಇಬ್ಬರು ಬರೆದಿದ್ದ ಚಿತ್ರಕಲೆ ಮಾತ್ರ ಒಂದೇ ರೀತಿ ಇರುವುದು ರಾಹುಲ್ಗೆ ಬಿಡಿಸಲಾಗದ ಕಗ್ಗಂಟಾಗಿತ್ತು. ಸೌಮ್ಯ ತಾನು ಸಾಯುವ ಮೊದಲು ತನ್ನ ಬಾಲ್ಯದ ಚಿತ್ರಗಳಿದ್ದ ಸಿಡಿಯನ್ನು ಏಕೆ ಬಾಕ್ಸಿನಲ್ಲಿ ಇಟ್ಟು ತನಗೆ ಕೊಟ್ಟಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಅದೂ ಅಲ್ಲದೆ ಸಿರಿಳ ಆರೋಗ್ಯವು ದಿನದಿಂದ ದಿನ ಹದಗೆಡುತ್ತಿತ್ತು. ಅದರಲ್ಲೂ ಇಂದು ಅವಳು ಸಾಯುವ ಮಾತನಾಡಿದ್ದರಿಂದ ರಾಹುಲ್ ತುಂಬಾನೇ ಹೆದರಿದ. ಇದಕ್ಕೆಲ್ಲ ಪರಿಹಾರವನ್ನು ಆದಷ್ಟು ಬೇಗ ಹುಡುಕುವ ಒತ್ತಡ ಅವನ ಮೇಲೆ ಹೆಚ್ಚಾಗಿತ್ತು. ತಕ್ಷಣ ಅವನಿಗೆ ಡಾಕ್ಟರ್ ಶಾಲಿನಿ ಹೇಳಿದ್ದ ಮಾತು ನೆನಪಾಯಿತು. ಸಿರಿ ಮಲಗಿದ್ದರಿಂದ ಅವಳ ಡೈರಿಯನ್ನು ಹುಡುಕಾಡಿದ. ಕಪಾಟಿನಲ್ಲಿ ಬಟ್ಟೆಗಳ ಕೆಳಗೆ ಅವನಿಗೆ ಡೈರಿ ಸಿಕ್ಕಿತು. ಅವನು ಡೈರಿಯನ್ನು ಓದಲು ಶುರು ಮಾಡಿದ. ಸಿರಿ ಬಾಲ್ಯದಿಂದ ಅನುಭವಿಸಿದ ನೋವುಗಳನ್ನು ಡೈರಿಯಲ್ಲಿ ಬರೆದಿದ್ದಳು. ಅವಳು ಬರೆದ ಎಲ್ಲ ಘಟನೆಗಳು ಅವನಿಗೆ ನಿಜವೆನಿಸುತ್ತಿತ್ತು. ಏಕೆಂದರೆ ನಿಜ ಜೀವನದಲ್ಲೂ ಅವನು ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದ. ತನ್ನ ಹಾಗೂ ತನ್ನ ಅಕ್ಕನ ಲಾಲನೆ ಪಾಲನೆಯಲ್ಲಿ ಇದ್ದ ವ್ಯತ್ಯಾಸ ಅವನಿಗೆ ತಿಳಿದಿತ್ತು. ಸಿರಿಳ ಬಾಲ್ಯದ ಘಟನೆಗಳ ಬಗ್ಗೆ ಓದಿದ ರಾಹುಲ್ ಮನಸ್ಸಿಗೆ ಬಹಳ ಬೇಸರವಾಗಿತ್ತು. ನಂತರದ ಪುಟಗಳಲ್ಲಿ ಸಿರಿ ತನ್ನ ಕಾಲೇಜಿನ ದಿನಗಳ ಬಗ್ಗೆ ಹಾಗೂ ಅವಳು ಚೆನ್ನಾಗಿ ಓದಿ ಅಧಿಕಾರವನ್ನು ಪಡೆದು ತನ್ನಂತೆ ನರಳುತ್ತಿರುವ ಹೆಣ್ಣು ಮಕ್ಕಳಿಗೆ ಆಸರೆಯಾಗಬೇಕೆಂಬ ಆಸೆಯನ್ನು ಡೈರಿಯಲ್ಲಿ ಬರೆದಿದ್ದಳು. ಆದರೆ ನಂತರದ ಪುಟವನ್ನು ತಿರುವಿದ ರಾಹುಲ್ ಒಂದು ಕ್ಷಣ ದಿಗ್ಭ್ರಮೆಗೊಂಡ. ಹೃದಯಾಕಾರ ಬರೆದು ಅದರ ಒಳಗೆ ಆರ್ ಎಂಬ ಅಕ್ಷರ ಬರೆದು ಪ್ರಶ್ನಾರ್ಥಕವನ್ನು ಬರೆದಿದ್ದಳು ಸಿರಿ. ಇದನ್ನು ಕಂಡ ರಾಹುಲ್ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿದವು. ಆರ್ ಎಂದರೆ ಡಾಕ್ಟರ್ ಶಾಲಿನಿ ಹೇಳಿದಂತೆ ಸಿರಿ ಸೆಕೆಂಡ್ PUC ಓದುವಾಗ ಅವಳನ್ನು ಪ್ರೀತಿಸುವಂತೆ ಕಾಟ ಕೊಡುತ್ತಿದ್ದ ರಿತ್ವಿಕ್ನ ಬಗ್ಗೆ ಇರಬಹುದಾ? ಆದರೆ ಇಲ್ಲಿ ಸಿರಿ ಹೃದಯಾಕಾರ ಬರೆದು ಅದರಲ್ಲಿ ಆರ್ ಎಂಬ ಅಕ್ಷರ ಬರೆದದ್ದನ್ನು ಕಂಡರೆ ಸಿರಿಳು ರಿತ್ವಿಕ್ನನ್ನು ಪ್ರೀತಿಸುತ್ತಿದ್ದಳೆ ಎಂಬ ಪ್ರಶ್ನೆ ಅವನಲ್ಲಿ ಮೂಡಿತು. ಅದಕ್ಕಾಗಿಯೇ ಸಿರಿಳ ಸ್ನೇಹಿತೆ ವಂದಿತಾ ಇದರ ಬಗ್ಗೆ ಏನನ್ನೂ ಮಾತನಾಡಲಿಲ್ಲವೇ? ಯಾಕೋ ಅವನಿಗೆ ಮುಂದೆ ಓದಬೇಕು ಅನಿಸಲಿಲ್ಲ. ಡೈರಿಯನ್ನು ಮುಚ್ಚಿಟ್ಟ. ನಂತರ ತನ್ನ ಹಾಗೂ ಸಿರಿಳ ಭೇಟಿ ಹೇಗೆ ಆಯಿತು ಎಂಬುದು ನೆನೆಯತೊಡಗಿದ. ಸೌಮ್ಯಾಳನ್ನು ಕಳೆದುಕೊಂಡ ಮೇಲೆ ರಾಹುಲ್ ತುಂಬಾನೇ ಕುಗ್ಗಿದ್ದ. ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕ ಮೇಲೆ ತನ್ನ ತಂದೆ ತಾಯಿಯನ್ನು ತನ್ನ ಬಳಿಯೇ ಉಳಿಸಿಕೊಂಡ ರಾಹುಲ್ ಅವರನ್ನು ತುಂಬ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ತಂದೆ ತಾಯಿಯು ಮದುವೆ ವಿಷಯ ಪ್ರಸ್ತಾಪ ಮಾಡಿದರೆ ಕೆಂಡಾಮಂಡಲವಾಗುತ್ತಿದ್ದ. ಅವನ ಹಾಗೂ ಸೌಮ್ಯಾಳ ಪ್ರೀತಿಯ ಬಗ್ಗೆ ಅರಿವಿದ್ದ ರಾಹುಲ್ ತಂದೆ ತಾಯಿ ಕೆಲವು ವರ್ಷ ಇದರ ಬಗ್ಗೆ ಮಾತನಾಡುವುದು ಬೇಡವೆಂದು ಸುಮ್ಮನಿದ್ದರು. ಆದರೆ ರಾಹುಲ್ ಸೌಮ್ಯಾಳನ್ನು ಬಹಳಾನೇ ಹಚ್ಚಿಕೊಂಡಿದ್ದರಿಂದ ಹೀಗೆ ಅವನನ್ನು ಬಿಟ್ಟರೆ ಮುಂದೆ ಕಷ್ಟವಾಗುವುದು ಎಂದು ಅತ್ತು ಕರೆದು ಗೋಳಾಡಿ ಹೇಗೋ ಅವನನ್ನು ಮದುವೆಯಾಗಲು ಒಪ್ಪಿಸಿದರು. ಹಲವಾರು ಹುಡುಗಿಯರನ್ನು ನೋಡಿದರೂ ಅವನು ಯಾರನ್ನೂ ಒಪ್ಪಿರಲಿಲ್ಲ. ಆಗಲೇ ಯಾರೋ ದೂರದ ಸಂಬಂಧಿಯೊಬ್ಬರು ಸಿರಿಳ ಬಗ್ಗೆ ಹೇಳಿದರು. ಮೊದಮೊದಲು ಸಿರಿ ಹಾಗೂ ರಾಹುಲ್ ವಯಸ್ಸಿನ ಅಂತರ ಹೆಚ್ಚಾಗಿರುವುದರಿಂದ ಅವನು ಒಪ್ಪಿರಲಿಲ್ಲ. ನಂತರ ಅಮ್ಮನ ಗಲಾಟೆಗಾಗಿ ಒಮ್ಮೆ ನೋಡಿಕೊಂಡು ಬರಲು ಒಪ್ಪಿಕೊಂಡಿದ್ದೆನು. ಅಮ್ಮನ ಹಠಕ್ಕೆ ಮಣಿದು ಹುಡುಗಿಯನ್ನು ನೋಡಲು ಹೊರಟ ನನ್ನ ತಲೆಯಲ್ಲಿ ಹಲವಾರು ವಿಷಯಗಳು ಓಡುತ್ತಿದ್ದವು. ಆ ದಿನ ನನಗೆ ಚೆನ್ನಾಗಿ ನೆನಪಿದೆ. ಅಂದು ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ. ಅದಕ್ಕೆ ಒಂದು ಕಾರಣವೂ ಇತ್ತು. ಆ ತಿಂಗಳ ಅದೇ ದಿನವೇ ಸೌಮ್ಯಾಳಿಗೆ ತನ್ನ ಮನದ ಮಾತನ್ನು ನಾನು ಹೇಳಿದ್ದೆ ಹಾಗೂ ಅವಳು ನನ್ನನ್ನು ಒಪ್ಪಿಕೊಂಡಿದ್ದಳು. ಆದ್ದರಿಂದ ಪ್ರತಿ ವರ್ಷವೂ ಆ ದಿನವನ್ನು ನಾವಿಬ್ಬರು ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದೆವು. 4 ವರ್ಷದ ನಮ್ಮ ಪ್ರೀತಿಯು ಜನ್ಮ ಜನ್ಮದ ಪ್ರೀತಿಯಂತೆ ಅನುಬಂಧ ಬೆಸೆದಿತ್ತು. ಆದರೆ ಈಗ ಸೌಮ್ಯ ನನ್ನನ್ನು ಅಗಲಿ 3 ವರ್ಷವಾಗಿದೆ. ಅವಳು ನನ್ನನ್ನು ಅಗಲಿದ ಮೇಲೆ ಈ ವಿಶೇಷವಾದ ದಿನವು ನನ್ನನ್ನು ಬಹಳವಾಗಿ ಕಾಡಿಸುತ್ತಿತ್ತು. ಹಾಗಾಗಿ ಅಂದು ನಾನು ಹುಡುಗಿ ನೋಡಲು ಆಗುವುದಿಲ್ಲ ಎಂದು ಅಮ್ಮನಿಗೆ ಎಷ್ಟು ಹೇಳಿದರೂ ಅವರು ಒಪ್ಪಲಿಲ್ಲ. ಅಂದು ಒಳ್ಳೆಯ ದಿನ ಹಾಗೂ ಒಳ್ಳೆಯ ಸಮಯವಾದ್ದರಿಂದ ಅಂದೇ ಹುಡುಗಿ ನೋಡಲು ಹೋಗಬೇಕೆಂದು ಹಠ ಹಿಡಿದರು. ಒಲ್ಲದ ಮನಸ್ಸಿನಲ್ಲಿ ನಾನು ಹುಡುಗಿ ನೋಡಲು ಹೊರಟೆ. ಕಾರಿನಲ್ಲಿ ಕುಳಿತ ಅಮ್ಮ ಸಿರಿಳಮ್ಮನಿಗೆ ಕಾಲ್ ಮಾಡಿ ದಿಢೀರನೆ ಹುಡುಗಿ ನೋಡಲು ಹೊರಟಿದ್ದಾಗಿ, ಗಾಬರಿಯಾಗದೆ ಹುಡುಗಿಯನ್ನು ಸಾಧಾರಣವಾಗಿ ರೆಡಿ ಮಾಡಿಸಿದರೆ ಸಾಕು ಎಂದು ಹೇಳುತ್ತಿದ್ದರು. ಅಂದು ಅಮ್ಮ ಬಹಳನೇ ಖುಷಿಯಲ್ಲಿದ್ದರು.
ನನ್ನಿಂದ ಇವರೆಲ್ಲರ ಮನಸ್ಸಿಗೆ ಬೇಸರವಾಗುವುದು ಬೇಡವೆಂದು ಬೇಗನೆ ಯಾರಾದರೂ ಹುಡುಗಿಯನ್ನು ಒಪ್ಪಿಕೊಳ್ಳಬೇಕು ಎಂಬ ಚಿಂತೆ ನನ್ನ ತಲೆಯಲ್ಲಿ ಇತ್ತು. ಆದರೆ ಮನಸ್ಸು ಒಪ್ಪಬೇಕಲ್ಲವೇ? ಪ್ರತಿ ಹುಡುಗಿಯರನ್ನು ನೋಡಲು ಹೋದಾಗ ಅವರ ಕಣ್ಣುಗಳಲ್ಲಿ ಭವಿಷ್ಯದ ಬಗ್ಗೆ ಅವರು ಕಾಣುತ್ತಿದ್ದ ಕನಸುಗಳನ್ನು ನೋಡಿದರೆ ನನಗೆ ಭಯವಾಗುತ್ತಿತ್ತು. ನಾನು ಸಂಪೂರ್ಣವಾಗಿ ಸೌಮ್ಯಳನ್ನು ಮರೆಯಲು ಸಾಧ್ಯವಾಗಿರಲಿಲ್ಲ. ಇದರ ನಡುವೆ ಮದುವೆಯಾಗಿ ಮತ್ತೊಂದು ಹೆಣ್ಣಿಗೆ ದ್ರೋಹ ಮಾಡಲು ನಾನು ಸಿದ್ಧವಿರಲಿಲ್ಲ. ಹಾಗಾಗಿ ಪ್ರತಿ ಬಾರಿಯೂ ನಾನು ಏನೋ ಒಂದು ನೆಪ ಹೇಳಿ ಯಾವ ಹುಡುಗಿಯನ್ನು ಒಪ್ಪುತ್ತಿರಲಿಲ್ಲ. ಸಿರಿಳ ಮನೆ ತಲುಪುವ ವೇಳೆಗೆ ಸಂಜೆಯಾಗಿತ್ತು. ಅಂದು ಕೂಡ ಮೋಡ ಕವಿದ ವಾತಾವರಣವಿತ್ತು. ಅದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಆದರೆ ಅಂದು ಅದೇ ತಿಂಗಳ ಅದೇ ದಿನ ಇದೇ ರೀತಿಯಾದ ವಾತಾವರಣವಿತ್ತು. ಈ ಎಲ್ಲ ವಿಷಯವೂ ನನಗೆ ಪದೇ ಪದೇ ಸೌಮ್ಯಳನ್ನು ನೆನೆಯುವಂತೆ ಮಾಡುತ್ತಿತ್ತು. ಸಿರಿಳ ಮನೆಯನ್ನು ತಲುಪಿದ ನಾವು ಹುಡುಗಿ ನೋಡುವುದಕ್ಕಾಗಿ ಕಾಯುತ್ತಾ ಕುಳಿತಿದ್ದೆವು. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೇಳಲಾಗದ ನೋವು, ತಳಮಳವಿತ್ತು. ಈ ಎಲ್ಲ ಯೋಚನೆಯಲ್ಲಿದ್ದ ನನಗೆ ಅಮ್ಮ ಹುಡುಗಿ ಬಂದಳು, ತಲೆ ಎತ್ತಿ ನೋಡು ಎಂದು ತಿವಿದಾಗ ವಾಸ್ತವಕ್ಕೆ ಬಂದೆ. ಕಾಫಿ ಲೋಟಗಳು ಇದ್ದ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಬರುತ್ತಿದ್ದ ಸಿರಿಳನ್ನು ನೋಡಿ ನಾನು ಒಂದು ಕ್ಷಣ ಶಾಕ್ ಆದೆ. ಅದೇ ಸಮಯಕ್ಕೆ ಜೋರಾಗಿ ಮಳೆ ಸುರಿಯಲು ಶುರುವಾಯಿತು. ಬಿಳಿಯ ಬಣ್ಣದ ಚೂಡಿದಾರ್ ತೊಟ್ಟು ಹಣೆಗೆ ಕೆಂಪು ಸ್ಟಿಕ್ಕರ್ ಇಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿದ ಸಿರಿ ನನ್ನ ಎದುರಿನಲ್ಲಿ ಬಂದು ನಿಂತಿದ್ದಳು. ಕಾಫಿ ತೆಗೆದುಕೊಳ್ಳುವಾಗ ಕೆಲವು ಕ್ಷಣಗಳಷ್ಟೇ ನಮ್ಮ ಕಣ್ಣೋಟ ಬೆರೆದಿತ್ತು. ನನಗೆ ಸೌಮ್ಯಳ ಕಣ್ಣುಗಳನ್ನು ನೋಡಿದಾಗ ಆದ ಅದೇ ಅನುಭವವು ಇಂದು ಸಿರಿಳ ಕಣ್ಣನ್ನು ಕಂಡಾಗ ಅದೇ ಅನುಭವ. ನನಗೆ ಸಿರಿಳ ರೂಪದಲ್ಲಿ ಸೌಮ್ಯಾಳೆ ಮತ್ತೆ ಸಿಕ್ಕಿದಂಥ ಅನುಭವವಾಯಿತು. ಅದೇ ಗಾಢವಾದ ಮೌನ, ಆ ಕಣ್ಣುಗಳ ಅಂತರಾಳದಲ್ಲಿ ಅವಳು ಬಚ್ಚಿಟ್ಟುಕೊಂಡ ನೋವು, ಅವಳ ಎಲ್ಲ ಹಾವಭಾವಗಳು ಸೌಮ್ಯಾಳನ್ನೇ ಹೋಲುತ್ತಿದ್ದರಿಂದ ನನ್ನ ಮನಸ್ಸು ಸಿರಿಳೆಡೆಗೆ ವಾಲಿತು. ಆದರೆ ದೈಹಿಕವಾಗಿ ಸಿರಿ ನಮ್ಮ ಎಲ್ಲರ ಜೊತೆ ಇದ್ದರೂ ಮಾನಸಿಕವಾಗಿ ಅವಳು ಎಲ್ಲರಿಂದ ದೂರ ಉಳಿದಿದ್ದಳು. ಅವಳ ನಿರ್ಲಿಪ್ತವಾದ ಮುಖಭಾವನೆ ಯಾವುದೋ ನೋವನ್ನು ಬಚ್ಚಿಟ್ಟುಕೊಂಡಿರುವುದು ವ್ಯಕ್ತಪಡಿಸುತ್ತಿತ್ತು. ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸಿದಾಗ ಸಿರಿಳು ತನ್ನ ಮನೆಯವರ ಜೊತೆ ಅಷ್ಟಾಗಿ ಅನುಬಂಧ ಹೊಂದಿರಲಿಲ್ಲ ಎಂಬುದು ನನಗೆ ಬೇಗ ಅರ್ಥವಾಯಿತು. ಹುಡುಗಿಯರನ್ನು ನೋಡಲು ಹೋದಾಗ ಹೆಚ್ಚು ಸಮಯ ಕಳೆಯದೆ ಹಿಂದಿರುಗುತ್ತಿದ್ದ ನಾನು ಅಂದು ಸಿರಿಳ ಜೊತೆ ಒಂಟಿಯಾಗಿ ಮಾತನಾಡಬೇಕು ಎಂದಾಗ ನನ್ನ ತಾಯಿಗೂ ಆಶ್ಚರ್ಯವಾಗಿತ್ತು. ಅವಳು ನನ್ನ ಜೊತೆ ಮುಕ್ತವಾಗಿ ಮಾತನಾಡಿದರೆ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ಅರಿಯಲು ನನಗೆ ಸುಲಭವಾಗುವುದು ಎಂಬುದು ನನ್ನ ಅನಿಸಿಕೆಯಾಗಿತ್ತು. ದೊಡ್ಡದಾದ ಹಾಲ್ನ ಒಂದು ಮೂಲೆಯಲ್ಲಿ ಎಲ್ಲರಿಂದ ಸ್ವಲ್ಪ ದೂರದಲ್ಲಿ ಎದುರು ಬದುರಾಗಿ ನಾವಿಬ್ಬರೂ ಕುಳಿತೆವು. ಮೌನ ಮುರಿಯಲು ನಾನೇ ಮೊದಲು ಮಾತನಾಡಿಸಿದೆ. ಅವಳ ಇಷ್ಟಗಳು, ಹವ್ಯಾಸಗಳು, ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಂಡೆ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಚುಟುಕಾಗಿ ಉತ್ತರ ಕೊಟ್ಟ ಸಿರಿ ಮತ್ತೆ ಮೌನವಾಗಿ ಸುಮ್ಮನೆ ಕುಳಿತುಕೊಂಡಿದ್ದಳು. ಕೆಲವು ಸೆಕೆಂಡುಗಳು ಸುಮ್ಮನೆ ಕುಳಿತ ನಾನು ಸಿರಿಲಿಗೆ, ನಾನು ಇಷ್ಟು ಮಾತನಾಡಿದರೂ ನನ್ನ ಕುರಿತು ನೀವು ಒಂದು ಪ್ರಶ್ನೆ ಕೇಳದಿರುವುದು ನೋಡಿದರೆ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ನನಗೆ ಅರ್ಥವಾಗಿದೆ ಎಂದೆ. ಅವಳ ಉತ್ತರಕ್ಕಾಗಿ ಕಾಯುತ್ತಿರುವುದನ್ನು ಅರಿತ ಅವಳು ತಲೆ ಎತ್ತಿ ನನ್ನನ್ನು ನೋಡುತ್ತಾ, ಆ ರೀತಿ ಏನೂ ಇಲ್ಲ, ಇದೇ ಮೊದಲ ಬಾರಿಗೆ ನಾನು ಮುಕ್ತವಾಗಿ ಮಾತನಾಡುತ್ತಿರುವುದು, ಆದ್ದರಿಂದ ಸ್ವಲ್ಪ ಹಿಂಜರಿಯುತ್ತಿದ್ದೇನೆ ಅಷ್ಟೇ ಎಂದಳು. ನಂತರ ಒಬ್ಬರನ್ನೊಬ್ಬರ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡೆವು. ಆದರೆ ಅವಳ ಮಾತುಗಳಲ್ಲಿ ಯಾವುದೇ ಉತ್ಸಾಹವಿರಲಿಲ್ಲ. ಬಲವಂತವಾಗಿ ಅವಳು ಮದುವೆಗೆ ಒಪ್ಪಿಗೆ ನೀಡಿರುವಂತೆ ನನಗೆ ಭಾಸವಾಗಿತ್ತು. ಆಗ ನನಗೆ ಗೋಡೆಯ ಮೇಲೆ ಇದ್ದ ಒಂದು ಚಿತ್ರಕಲೆ ಕಣ್ಣಿಗೆ ಬಿತ್ತು. ಕುತೂಹಲದಿಂದ ಅದರ ಬಗ್ಗೆ ಕೇಳಿದಾಗ ಸಿರಿ ತನ್ನ ಬೇಸರದ ಸಮಯದಲ್ಲಿ ಚಿತ್ರಕಲೆ ಮಾಡುತ್ತಾಳೆ ಎಂದು ನನಗೆ ತಿಳಿಯಿತು. ಇದು ತಿಳಿದ ನಂತರ ನನ್ನ ಮನಸ್ಸು ಸಂಪೂರ್ಣವಾಗಿ ಅವಳಿಗೆ ಸೋತಿತ್ತು. ಆದರೆ ಸಿರಿಳ ಮನಸ್ಸಿನಲ್ಲಿ ಏನಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ನೇರವಾಗಿ ಸಿರಿಳನ್ನೇ, ನಿಮಗೆ ನನ್ನನ್ನು ಮದುವೆಯಾಗಲು ಇಷ್ಟವಿದೆಯಾ ಎಂದು ಪ್ರಶ್ನೆ ಕೇಳಿದೆ. ಅಚಾನಕ್ಕಾಗಿ ನನ್ನಿಂದ ಬಂದ ಪ್ರಶ್ನೆಯಿಂದ ಗಾಬರಿಯಾದ ಸಿರಿ ಏನನ್ನೂ ಉತ್ತರಿಸಲು ತೋಚದೆ ತಬ್ಬಿಬ್ಬಾದಳು. ಮಾತು ಮುಂದುವರಿಸಿದ ನಾನು, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದು ನನಗೆ ತಿಳಿಯದು, ಆದರೆ ಗೋಡೆಯ ಮೇಲೆ ಇರುವ ಚಿತ್ರದಲ್ಲಿ ಗಿಳಿಯು ಪಂಜರದಲ್ಲಿ ಬಂದಿಯಾಗಿರುವಂತೆ ಚಿತ್ರಕಲೆ ಮಾಡಿದ್ದೀರಾ. ನನ್ನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳುವ ಮೊದಲು ನನಗೊಂದು ಕಾಗದ ಹಾಗೂ ಪೆನ್ನನ್ನು ಕೊಡುವಿರಾ ಎಂದು ಕೇಳಿದೆ. ಕುತೂಹಲದಲ್ಲಿ ಅವಳು ನನಗೆ ಒಂದು ಕಾಗದ ಹಾಗೂ ಪೆನ್ನನ್ನು ನೀಡಿದಳು. ಅದರಲ್ಲಿ ಒಂದು ಚಿತ್ರವನ್ನು ಬಿಡಿಸಿ ಅವಳ ಕೈಗಿಟ್ಟೆ.
ಚಿತ್ರವನ್ನು ನೋಡಿದ ಅವಳ ಕಣ್ಣುಗಳು ಅರಳಿದವು. ನಾನು ಕಾಗದದಲ್ಲಿ ಪಂಜರದ ಬಾಗಿಲು ತೆರೆದು ಗಿಳಿಯು ಹಾರಿ ಹೋಗುವಂತೆ ಚಿತ್ರವನ್ನು ಬಿಡಿಸಿದೆ. ಚಿತ್ರವನ್ನು ದಿಟ್ಟಿಸಿ ನೋಡುತ್ತಿದ್ದ ಸಿರಿಲನ್ನು ಕುರಿತು. ಸಾಮಾನ್ಯವಾಗಿ ಪಂಜರದಲ್ಲಿ ಬಂದಿಯಾದ ಗಿಳಿಯ ಚಿತ್ರಕಲೆಯನ್ನು ಬಿಡಿಸಿದಾಗ ಅದು ಒಂದು ಮೂಲೆಯಲ್ಲಿ ಸೋತು ಸುಮ್ಮನೆ ಕುಳಿತಿರುವಂತೆ ಬಿಡಿಸಲಾಗುವುದು. ಆದರೆ ನಿಮ್ಮ ಚಿತ್ರಕಲೆಯಲ್ಲಿ ರೆಕ್ಕೆ ಬಿಚ್ಚಿ ಹಾರಲು ಪ್ರಯತ್ನ ಪಡುತ್ತಿರುವ ಗಿಳಿಯು ಪಂಜರದಲ್ಲಿ ಬಂದಿಯಾದಂತೆ ಬಿಡಿಸಿದ್ದೀರಾ. ಅದು ನಿಮ್ಮ ಮನಸ್ಥಿತಿಯನ್ನು ಹೋಲುತ್ತಿದೆ ಎಂಬುದು ನನ್ನ ಅಭಿಪ್ರಾಯ. ಅದು ನಿಜವಾದರೆ ನಿಮ್ಮ ಕೈಯಲ್ಲಿರುವ ನನ್ನ ಚಿತ್ರಕಲೆಯು ಅದಕ್ಕೆ ಉತ್ತರವಾಗುವುದು. ನನ್ನ ಪ್ರಪಂಚದಲ್ಲಿ ಯಾವ ಪಂಜರವೂ ಇಲ್ಲ. ನೀವಲ್ಲಿ ಸ್ವತಂತ್ರವಾಗಿರುವಿರಿ. ಅದು ಅಲ್ಲದೆ ಇಲ್ಲಿ ಬರುವಾಗ ನಾನು ನನ್ನ ತಂದೆ ತಾಯಿಯ ಒತ್ತಡದಿಂದ ಬಂದಿದ್ದೆ. ನನಗೆ ಮದುವೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆದರೆ ನಿಮ್ಮನ್ನು ಭೇಟಿಯಾದ ಮೇಲೆ ನನ್ನ ಮನಸ್ಸು ಬದಲಾಗಿದೆ. ಮದುವೆಯಾದರೆ ನಿಮಗೆ ಜೀವನ ಪೂರ್ತಿ ನಾನು ಒಳ್ಳೆಯ ಗಂಡನಾಗುವುದಕ್ಕಿಂತ ನಿಮಗೆ ಒಳ್ಳೆಯ ಗೆಳೆಯನಾಗಿ ಇರಬಲ್ಲೆ ಎಂಬ ಭರವಸೆಯನ್ನು ಕೊಡುತ್ತೇನೆ. ಇದಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ಮುಂದುವರಿಯಬಹುದು ಎಂದು ಹೇಳಿ ಅಲ್ಲಿಂದ ಹೊರಟೆ. ನನ್ನ ತಂದೆ ತಾಯಿ ಹಾಗೂ ಸಿರಿಲ ತಂದೆ ತಾಯಿಯು ನಮ್ಮಿಬ್ಬರ ಉತ್ತರಕ್ಕಾಗಿ ಕಾಯುತ್ತಾ ಕುಳಿತಿದ್ದರು. ನನ್ನನ್ನೇ ಹಿಂಬಾಲಿಸುತ್ತಾ ಬಂದ ಸಿರಿ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದಳು. ಎಲ್ಲರ ಕಣ್ಣುಗಳು ನಮ್ಮಿಬ್ಬರ ಮೇಲೆ ಇದ್ದವು. ನಾವು ಇಬ್ಬರು ಏನು ಹೇಳುತ್ತೇವೆ ಎಂಬ ಕುತೂಹಲ ಅವರೆಲ್ಲರ ಮುಖದಲ್ಲಿತ್ತು. ನಾನು ಕೂಡ ಸಿರಿಲ ಉತ್ತರಕ್ಕಾಗಿ ಮೌನವಾಗಿ ಕಾಯುತ್ತಿದ್ದೆ. ಆದರೆ ಅವಳು ಏನನ್ನೂ ಹೇಳದೆ ನಿಂತಿರುವುದನ್ನು ಕಂಡು ಅಲ್ಲಿಂದ ಹೊರಡಲು ಮುಂದಾದೆ. ಅಷ್ಟರಲ್ಲೇ ಅವಳು ನನಗೆ ಇವರು ಒಪ್ಪಿಗೆ ಇದ್ದಾರೆ ಎಂದು ಹೇಳಿದಾಗ ಅವಳೆಡೆಗೆ ತಿರುಗಿ ನೋಡಿದೆ. ಅವಳು ಕಣ್ಣುಗಳಲ್ಲೇ ನನಗೆ ಕೃತಜ್ಞತೆ ಹೇಳುವಂತೆ ನೋಡುತ್ತಿದ್ದಳು. ನಮ್ಮಿಬ್ಬರ ಕಣ್ಣೋಟ ಬೆರೆತಾಗ 3 ವರ್ಷದಲ್ಲಿ ಯಾವ ಭಾವನೆಗಳಿಗೂ ಸ್ಪಂದಿಸದೆ ಕಲ್ಲಾಗಿ ಇದ್ದ ನನ್ನ ಹೃದಯ ಮತ್ತೆ ಈಗ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಹೌದು, ಮತ್ತೆ ಅದೇ ತಿಂಗಳಾದ ಅದೇ ದಿನದಲ್ಲಿ ನಾನು ನನ್ನ ಪ್ರೀತಿಯನ್ನು ಸಿರಿಲ ರೂಪದಲ್ಲಿ ಮರಳಿ ಪಡೆದಿದ್ದೆ ಅನಿಸಿತು. ನಂತರ ಯಾವುದೇ ಅಡೆತಡೆ ಇಲ್ಲದೆ ಮದುವೆಯಾಯಿತು. ಹೀಗೆ ಅನಾಮಿಕರಾಗಿದ್ದ ನಾವು ಮುಂದೆ ಒಳ್ಳೆಯ ಸ್ನೇಹಿತರಾಗಿ ನಂತರ ಒಳ್ಳೆಯ ಬಾಳ ಸಂಗಾತಿಯಾದೆವು. ಈ ಎಲ್ಲ ಯೋಚನೆಯಲ್ಲಿ ಮುಳುಗಿದ್ದ ನಾನು ತಟ್ಟನೆ ವಾಸ್ತವಕ್ಕೆ ಬಂದೆ. ಯಾಕೋ ನನಗೆ ನನ್ನ ಮೇಲೆ ಬೇಸರವಾಗಿತ್ತು. ಅಂದು ಸಿರಿಲ ಮೇಲಿನ ಅನುಕಂಪವೋ ಇಲ್ಲ ಸೌಮ್ಯಳನ್ನು ಸಿರಿ ಹೋಲುವಂತೆ ಇರುವುದನ್ನು ಕಂಡು ನಾನು ಅವಳಿಗಾಗಿ ಸೋತಿದ್ದೆ. ಆದರೆ ಇಂದು ಸಿರಿಲು ತನ್ನ ಡೈರಿಯಲ್ಲಿ ಬರೆದ ಒಂದು ಅಕ್ಷರವನ್ನು ನೋಡಿ ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೆ. ಸಿರಿಲು ಪ್ರಶ್ನೆ ಮಾಡುವುದು ಇದನ್ನೇ ಅಲ್ಲವೇ? ಹೆಣ್ಣಿಗೆ ಒಂದು ನ್ಯಾಯ, ಗಂಡಿಗೆ ಒಂದು ನ್ಯಾಯ ಎಂಬುವುದು ಎಷ್ಟರ ಮಟ್ಟಿಗೆ ಸರಿಯೇ? ಒಂದು ಗಂಡು ಮದುವೆ ಮುಂಚೆ ಆಗಲಿ ಮದುವೆ ನಂತರ ಆಗಲಿ ಒಂದು ಸಂಬಂಧದಲ್ಲಿ ಇದ್ದರೆ ಜಗತ್ತು ಅದನ್ನು ನೋಡುವ ದೃಷ್ಟಿಯೇ ಬೇರೆ. ಆದರೆ ಅದೇ ಒಂದು ಹೆಣ್ಣು ಈ ರೀತಿ ಮಾಡಿದರೆ ಅವಳನ್ನು ದೂಷಿಸುತ್ತೇವೆ, ಜೀವನ ಪೂರ್ತಿ ನಿಂದಿಸುತ್ತಲೇ ಇರುತ್ತೇವೆ. ಮಾನ ಎಂಬುವುದು ಹೆಣ್ಣಿಗಷ್ಟೇ ಸೀಮಿತವೇ? ಗಂಡಾದವನು ಏನು ಬೇಕಾದರೂ ಮಾಡಬಹುದೇ? ನಾನು ಕೂಡ ಮದುವೆಯ ಮುಂಚೆ ಸೌಮ್ಯಳನ್ನು ಪ್ರೀತಿಸಿದೆ. ಈ ವಿಷಯವನ್ನು ಸಿರಿಲಿಂದ ಮುಚ್ಚಿಟ್ಟಿದ್ದೆ. ಆದರೆ ನನ್ನ ಮಡದಿ ಯಾರನ್ನು ಪ್ರೀತಿಸಿದಳ ಎಂಬ ಆಲೋಚನೆಯನ್ನು ನನ್ನ ಮನಸ್ಸು ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಯಾಕೆ? ನನ್ನ ಮನಸ್ಸಿನ ಯೋಚನೆಗೆ ನನ್ನ ಮೇಲೆಯೇ ನನಗೆ ಬೇಸರವಾಗಿತ್ತು. ಕಲ್ಲಾಗಿದ್ದ ನನ್ನ ಮನಸ್ಸನ್ನು ಕರಗಿಸಿ ಮತ್ತೆ ಅದಕ್ಕೆ ಜೀವ ತುಂಬಿದ್ದು ನನ್ನ ಬಾಳ ಸಂಗಾತಿ ಸಿರಿಯೇ. ನನ್ನನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾ ಎಂದಿಗೂ ನನ್ನಿಂದ ಏನನ್ನೂ ಬಯಸದೆ ಏನನ್ನೂ ಕೇಳದೆ ಮುಕ್ತವಾದ ಮನಸ್ಸಿಂದ ಅಗಾಧವಾದ ಪ್ರೀತಿ ವಾತ್ಸಲ್ಯ ನೀಡಿದ ಅವಳಿಗೆ ಇಂದು ನನ್ನ ಸಹಾಯ ಬೇಕಿದೆ. ಅವಳ ಜೊತೆ ಸುಖ ಸಂತೋಷವನ್ನು ಅಷ್ಟೇ ಹಂಚಿಕೊಳ್ಳದೆ ಅವಳ ದುಃಖ ನೋವನ್ನು ಸಮಾನವಾಗಿ ಹಂಚಿಕೊಳ್ಳುವುದೇ ನಿಜವಾದ ನಿಷ್ಕಲ್ಮಶವಾದ ಪ್ರೀತಿಯಲ್ಲವೇ? ಸಿರಿಲ ಡೈರಿಯನ್ನು ಕೈಗೆತ್ತಿಕೊಂಡ ನಾನು ಅದನ್ನು ಓದಲು ಮುಂದುವರೆಸಿದೆ. ಸಿರಿ ತನ್ನ ಡೈರಿಯಲ್ಲಿ ಏನನ್ನು ಬರೆದಿದ್ದಾಳೆ? ಅವಳು ನಿಜವಾಗಲೂ ರಿತ್ವಿಕ್ನನ್ನು ಪ್ರೀತಿಸಿದಳೆ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.